ಬಂದೇನ್ಲ ಬೇಕನಾಶಿ, ಏನ್ಲ ನ್ಯೂಸು, ಏನ್ ನಡೀತೈತೆ ಜಗತ್ತಲ್ಲಿ? ಜಗತ್ತಲ್ಲಿ ಏನೇನೋ ನಡೀತೈತೆ ಕಣ. ಅಮೆರಿಕಾದಲ್ಲಿ ಟ್ರಂಪಿನ ವಿರುದ್ಧ ಜನ ದಂಗೆ ಎದ್ದವ್ರೆ. ಇಂಡಿಯಾದಲ್ಲಿ ಮೋದಿ ಪಾರ್ಲಿಮೆಂಟ್ ಅಲ್ಲಿ ಆನ್ಸರ್ ಕೊಡದಲೆ ರೆಕಾರ್ಡ್ ಕ್ರಿಯೇಟ್ ಮಾಡೈತಿ. ರಾಜ್ಯದಲ್ಲಿ ಸಿದ್ದಣ್ಣ ಬಜೆಟ್ ಓದಕ್ಕೆ ರೆಡಿ ಮಾಡ್ಕೊಂತ ಇದ್ರಿ. ಡಿಕೆ ನನ್ನ ಸಿಎಂ ಮಾಡಿ ಅಂತ ಡೆಲ್ಲಿಗೆ ಹೋಗೈತೆ ಕಣ. ಹಾಗೇಳಿ ಮತ್ತೆ ಡೆಲ್ಲಿಗೆ ಓದ್ತೀನ್ಲ. ಈ ಸತಿ ಏನಾರ ಸ್ವೀಟ್ ತಿನ್ಕೊಂಬತ್ತದಂತ ಹೆಂಗ್ಲ? ದಿನಾ ಸಿ ತಗೋತಾ ಇದ್ದೀನಿ, ನಂಗೂ ಶುಗರ್ ಇದೆ, ದಿನಾ ಸಿ ಇದೆ ನಡಿ. ಏ ವಶಿ ನಿಂತ್ಕೊಂಡು ಮಾತಾಡ ಕೇಳ, ಏನೇನ್ ನಡೀತೈತಪ್ಪ ಒಳಗೊಳಗೆ? ಅಣ್ಣ ಡಿಕೆ ಹೊಸ ನಿಂತ್ಕೊಳ್ಳೋಣ. ಏನ್ ಮಾತಾಡಕ್ ಹೋಯ್ತಿದ್ಯಪ್ಪ ಡೆಲ್ಲಿಗೆ? ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಅಯ್ಯಯ್ಯೋ, ಖರ್ಗೆ ಹೇಳಿದ್ಕೆ ಹೂ ಅನ್ಕೊಂಬೇಕು, ನಾವು ಮಾಡೋದ್ ಮಾಡ್ತಿರ್ಬೇಕು. ಈಗ ಹೇಳಪ್ಪ ಸುಮ್ಕೆ, ಏನ್ ಮಾತಾಡಕ್ ಹೋಯ್ತಿದ್ಯಪ್ಪ ಡೆಲ್ಲಿಗೆ? ಅಲ್ಲ, ನಿಮ್ಗೆ ಯಾಕೆ ಇಷ್ಟು ಕುತೂಹಲ? ನಾನು ನೋಡ್ರಿ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಡೆಪ್ಟಿ ಸಿಎಂ ಒಂದ್ ಕಡೆ ಸೈಡ್ ಗಿಡಿ. ಐ ಆಮ್ ದಿ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಆಸ್ ಆನ್ ಟುಡೇ. 10ನೇ ತಾರೀಕಿಗೆ 6 ವರ್ಷ ಆಯ್ತದೆ, ಮಾರ್ಚ್ 10ಕ್ಕೆ. ನಾನು ಹೋಗಿ ಅಲ್ಲಿ ನನ್ನ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರ್ಗಳನ್ನ, ನಮ್ಮ ಲೀಡರ್ಗಳನ್ನ, ನಮ್ಮ MP ಗಳನ್ನ ಭೇಟಿ ಮಾಡಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನ ಭೇಟಿ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನನ್ನ ಕಷ್ಟ, ನನ್ನ ದುಃಖ, ನನ್ನ ದುಮಾನ, ನಿಮ್ಮ ಸಂತೋಷ, ನಿಮ್ಮ ಬೈಕೆ ಎಲ್ಲ ಚರ್ಚೆ ಮಾಡ್ತೀನಿ. ನೀನ್ ಸಿಎಂ ಮಾಡ್ತಾವ ಹೆಂಗೆ? ಈಗ ನಿಮ್ಗಿಷ್ಟ ಅಲ್ವಾ ನಾನು ಆಗೋದು? ನಮಗೆ ಯಾರಾದ್ರೆ ಅಣ್ಣ ಅದೇ ರಾಗ ಅದೇ ಹಾಡು. ಆದ್ರೆ ಸಿದ್ದಣ್ಣ ಊಟ ಕೊಡಕ್ಕೆ ರೆಡಿ ಇಲ್ವಲ್ಲಣ್ಣ, ಹೆಂಗಪ್ಪ ಕುರ್ಚಿ ಕಿತ್ಕಂತೀಯ? ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನು ಪ್ರಯೋಜನ ಆಗುದಿಲ್ಲ. ಗೋಪಾಲಣ್ಣಿ, 4 ಜನದ ಮುಂದಲ್ಲೇ ಮಾತುಕತೆ ಆಗಿರೋದಂತೆ ಕಣ. ಹಂಗಿದ ಮೇಲೆ ಸಿದ್ದಣ್ಣನ ಕರೆದು ಕೇಳಲ, 4 ಜನದ ಮುಂದೆ ಆಗಿರೋದಕ್ಕೆ ಏನು ಉತ್ತರ ಕೊಡ್ತದೆ ಅಂತವ? ಅಣ್ಣ ಸಿದ್ದಣ್ಣ, ಡಿಕೆ ಹಿಂಗಿಂಗ್ ಅಂತ ಕಣ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ. ಹಂಗಾರೆ ನೀನು ಡೆಲ್ಲಿಗೆ ಹೋಯ್ತಿಲ್ಲ ಅಣ್ಣ? ಕರೀದಿ, ನಾನು ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಗೋಪಾಲಣ್ಣಿ, ಈ ಸರ್ತಿ ಡಿಕೆ ಸೀರಿಯಸ್ ಆಗಿ ತಗೊಂಡ್ರಂಗೈತೆ ಕಣೆ. ಬಕೆಟ್ ಬೇಡ ಅಂತ ಡೆಲ್ಲಿಗೆ ಹೋಗೈತೆ. 2ರಲ್ಲಿ 1 ಮಾಡಿಕೊಂಡೆ ಬರ್ತೀನಿ ಅಂತ ಡಿಸೈಡ್ ಆಗಿರಂಗೈತೆ. ಸೂಪರ್ ಮಾಮಾ. ಸಿದ್ದಣ್ಣ ಆಟೋಗ್ ಬಿದ್ದು ಕುಂತೈತಿ. ಡಿಕೆ ಸುಮ್ಕೆ ಪ್ರಾರ್ಥನೆ ಮಾಡ್ಕೊಂಡು ಓಡಾಡಿದ್ರಿ, ಪ್ಲಾಸ್ಟಿಕ್ ಕುರ್ಚಿನೂ ಸಿಗೋದಿಲ್ಲ ಕಣ್ಲೆ. ಆದ್ರೂ ಈ ಡಿಕೆ ಅದೇನ್ ಆಟ ಕಟ್ತದೆ ನೋಡೋಣ, ನಡಿಯಪ್ಪ. ಶಿವನಿ ಶಂಭುಲಿಂಗ. Kuitan ka na, no!